ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿರೋದು ಕ್ರಿಕೆಟ್ ಕನ್ನಡ ಎಕ್ಸ್‌ಪ್ರೆಸ್. ಇನ್ನು IPL 2026ರ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ RCB ವಿರುದ್ಧ 9 ರನ್ಗಳ ರೋಚಕ ಜಯ ಸಾಧಿಸಿದೆ. ಸತತ 6 ಸೋಲುಗಳಿಂದ ಕಂಗೆಟ್ಟಿದ್ದ ರಿಷಬ್ ಪಂತ್ ಪಡೆಗೆ ಮಿಚೆಲ್ ಮಾರ್ಷ್ ಮತ್ತು ಪ್ರಿನ್ಸ್ ಯಾದವ್ ಸಂಜೀವಿನಿಯಾದರು. ಇನ್ನು ಟಾಸ್ ಸೋತರೂ ಮೊದಲು ಬ್ಯಾಟ್ ಮಾಡಿದ ಲಕ್ನೋ ಪರ ಮಾರ್ಷ್ ಅಕ್ಷರಶಃ ಅಬ್ಬರಿಸಿದರು. ಕೇವಲ 49 ಎಸೆತಗಳಲ್ಲಿ ಶತಕ ಸಿಡಿಸಿ ಲಕ್ನೋ ಇತಿಹಾಸದಲ್ಲಿ ಫಾಸ್ಟೆಸ್ಟ್ ಸೆಂಚುರಿ ದಾಖಲಿಸಿದರು. ಮಾರ್ಷ್ ಅವರ 111 ರನ್ ಹಾಗೂ ಪಂತ್ ಅವರ ಫಿನಿಶಿಂಗ್ ಆಟದಿಂದ ಲಕ್ನೋ 209 ರನ್ ಕಲೆ ಹಾಕಿತು. ಇನ್ನು ನಂತರ ಮಳೆಯಿಂದಾಗಿ RCBಗೆ 19 ಓವರ್ಗಳಲ್ಲಿ 213 ರನ್ ಗುರಿ ನೀಡಲಾಯಿತು. ಚೇಸಿಂಗ್ ವೇಳೆ ರಜತ್ ಪಾಟಿದಾರ್ 61 ರನ್ ಬಾರಿಸಿ ಹೋರಾಡಿದರು. ಟಿಮ್ ಡೇವಿಡ್ ಸಾಥ್ ನೀಡಿದರು. ಆದರೆ ಯುವ ಬೌಲರ್ ಪ್ರಿನ್ಸ್ ಯಾದವ್ ಎಸೆದ ಮಾರಕ ದಾಳಿಗೆ ವಿರಾಟ್ ಕೊಹ್ಲಿ ಶೂನ್ಯಕ್ಕೆ ಔಟ್ ಆದರು. ಪ್ರಿನ್ಸ್ ಅವರ 3 ವಿಕೆಟ್ RCBಯ ಗೆಲುವಿನ ಆಸೆಗೆ ತಣ್ಣೀರೆರಚಿತು. ಕೊನೆಯಲ್ಲಿ RCB 203 ರನ್ ಗಳಿಸಿ ಸೋಲೊಪ್ಪಿಕೊಂಡಿತು. ಇನ್ನು ಲಕ್ನೋಗೆ ಇದು ಜೀವದಾನದಂಥ ಗೆಲುವು. ಸ್ನೇಹಿತರೆ, ನೀವು ಕೂಡ ಕ್ರಿಕೆಟ್ನ ಅಭಿಮಾನಿಯಾಗಿದ್ದರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಮತ್ತು IPLನಲ್ಲಿ ನಿಮ್ಮ ಫೇವರಿಟ್ ಆಟಗಾರ ಯಾರು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.